ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ಕೇವಲ ಎಸ್ಐಟಿ ಕಣ್ಣು ಮಾತ್ರ ಇರಲಿಲ್ಲ. ರಾಜ್ಯದ ದೇಶದ ರಾಜಕಾರಣಿಗಳ ಕಣ್ಣು ಕೂಡ ಇತ್ತು, ಜನರ ಕಣ್ಣು ಕೂಡ ಇತ್ತು. ಯಾವಾಗ ದೇಶಕ್ಕೆ ವಾಪಸ್ ಆಗ್ತಾರೆ, ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಫೈನಲಿ ಬಂದಿದ್ದಾರೆ. ಪ್ರಜ್ವಲ್ ಬಂಧನದ ಬೆನ್ನಲ್ಲೇ ಅಶ್ಲೀಲ ವಿಡಿಯೋ ತನಿಖೆ ಕೂಡ ಚುರುಕಾಗಿ ನಡೆಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ಗೆ ಸಹಾಯ ಮಾಡಿದವರಿಗೆ ಎದುರಾಗುತ್ತಾ ಸಂಕಷ್ಟ ಅಂತ ಅಂದ್ರೆ ಇಲ್ಲಲ್ಲ, ಜರ್ಮನಿಯಲ್ಲಿ ಇರಬೇಕಾದ್ರೆ ಅವರಿಗೆ ದುಡ್ಡು ಹೇಗೆ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕಲಾಗುತ್ತೆ. ಪ್ರಜ್ವಲ್ ರೇವಣ್ಣ ಟ್ರಾವೆಲ್ ಹಿಸ್ಟ್ರಿಯನ್ನ ಕೆದಕ್ತಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ ಯಾವ ದೇಶದಿಂದ ಯಾವ ದೇಶಗಳಿಗೆ ಹಾರಿದ್ರು, ಇಷ್ಟು ದಿನ ಎಲ್ಲಿ ಕಣ್ಣು ತಪ್ಪಿಸಿದ್ರು, ಪ್ರಜ್ವಲ್ ರೇವಣ್ಣಗೆ ಹೋದಲ್ಲೆಲ್ಲ ಸಹಾಯ ಮಾಡ್ತಾ ಇದ್ದಿದ್ದು, ಗೈಡ್ ಮಾಡ್ತಾ ಇದ್ದಿದ್ದು ಯಾರು, ಸಾಕ್ಷಿ ಸಮೇತ ಟ್ರಾವೆಲ್ ಹಿಸ್ಟ್ರಿಯನ್ನ ಕೆದಕಲಿದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಸಂಸದರ ಟ್ರಾವೆಲ್ ಹಿಸ್ಟ್ರಿಯನ್ನ ಎಸ್ಐಟಿ ಅಧಿಕಾರಿಗಳು ಖಂಡಿತವಾಗಿಯೂ ಕೂಡ ಕೆದಕ್ತಾರೆ. ಇದರಲ್ಲಿ ಪ್ರಜ್ವಲ್ಗೆ ಸಹಾಯ ಮಾಡಿದವರಿಗೂ ಕೂಡ ಸಂಕಷ್ಟ ಕಾದಿದೆಯಾ? ಖಂಡಿತವಾಗಿಯೂ ಕೂಡ ಸಭಾ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಕರಣ ದಾಖಲಾಗ್ತಾ ಇದ್ದಂತೆಯೇ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಪರಾರಿ ಆಗ್ತಾರೆ. ಜರ್ಮನಿಯಲ್ಲಿ ಅವರು ಇದ್ರು ಅಂತ ಈಗ ಹೇಳಲಾಗ್ತಾ ಇರುವಂತದ್ದು. ಆದ್ರೆ 1 ತಿಂಗಳುಗಳ ಕಾಲ ಅಂದ್ರೆ 34 ದಿನಗಳ ಕಾಲ ಇವರು ಎಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಜರ್ಮನಿಯಲ್ಲೇ ಇದ್ರ ಅಥವಾ ಬೇರೆ ದೇಶಗಳಿಗೆ ಇವರು ಹೋಗಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಸಾಕ್ಷಿ ನಾಶಕ್ಕೆ ಏನಾದ್ರೂ ಇವರು ಪ್ರಯತ್ನವನ್ನ ಪಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಪ್ರಮುಖವಾಗಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಈ ಸಂತ್ರಸ್ತೆಯರನ್ನ ಸಂಪರ್ಕ ಮಾಡುವಂತದ್ದಾಗಿರ್ಬೋದು ಅಥವಾ ಸಂತ್ರಸ್ತೆಯರ ಕುಟುಂಬಸ್ಥರನ್ನ ಸಂಪರ್ಕ ಮಾಡುವಂತದ್ದಾಗಿರ್ಬೋದು, ಈ ರೀತಿಯ ಒಂದು ಕೃತ್ಯಕ್ಕೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ಅವರು ಕೈ ಹಾಕಿದ್ರ ಅನ್ನೋದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಕಾರಣ ಅವರು ಇಲ್ಲಿ ಇರೋದಿಲ್ಲ, ಆದ್ರೆ ಬೇರೆ ದೇಶದಲ್ಲಿ ಕೂತು ಅವರನ್ನ ಸಂಪರ್ಕ ಮಾಡಿರಬಾರ್ದು ಅನ್ನುವಂತ ಯಾವುದೇ ಒಂದು ವಿಚಾರಗಳು ಕೂಡ ಇಲ್ಲ. ಹಾಗಾಗಿ ಆ ರೀತಿ ಏನಾದ್ರೂ ಇವರು ಸಂಪರ್ಕವನ್ನ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ, ಅವರಿಗೆ ಶೆಲ್ಟರ್ ಕೊಟ್ಟಂತವ್ರು ಯಾರು, 34 ದಿನಗಳ ಕಾಲ ವಿದೇಶದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಶೆಲ್ಟರ್ ಕೊಟ್ಟಂತವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಅವರಿಗೆ ಹಣಕಾಸಿನ ನೆರವು, ಯಾವುದೇ ಒಂದು ವಿದೇಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಹಣಕಾಸಿನ ನೆರವೇನಿದೆ, ಇದು ಪ್ರಮುಖವಾಗುವಂತಹ ಒಂದು ವಿಚಾರ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಹಣಕಾಸಿನ ನೆರವು ಹಾಗಾದ್ರೆ ಹೇಗೆ ಬಂತು, ಯಾರ ಮುಖಾಂತರವಾಗಿ ಇವರ ಅಕೌಂಟ್ಗೆ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಶೆಲ್ಟರ್ ಕೊಟ್ಟಂತವ್ರು ಯಾರು ಅನ್ನುವಂಥದ್ದು ಗೊತ್ತಾದ್ರೆ ಖಂಡಿತವಾಗಿಯೂ ಕೂಡ ಅವರಿಗೂ ಕಂಟಕ ಅನ್ನುವಂಥದ್ದು ಎದುರಾಗಬಹುದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರೇನಾದ್ರೂ ಈ ದೇಶದ ಪ್ರಜೆ ಆಗಿದ್ದಲ್ಲಿ, ಭಾರತ ದೇಶದ ಪ್ರಜೆ ಆಗಿದ್ದಲ್ಲಿ ಅವರನ್ನ ಕೂಡ ಎಸ್ಐಟಿ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿರುತ್ತೆ. ಈ ಎಲ್ಲಾ ಒಂದು ದೃಷ್ಟಿಯಿಂದ ನಾವು ಗಮನಿಸ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಒಂದು ಕಡೆ ಮಾಹಿತಿಯನ್ನು ಕಲೆ ಹಾಕಬೇಕು. ಅದೇ ರೀತಿಯಲ್ಲಿ ಅವರಿಗೆ ಶೆಲ್ಟರ್ ಕೊಟ್ಟಂತವ್ರು ಯಾರು, ಹಾಗೆ ಅವರಿಗೆ ಹಣಕಾಸಿನ ನೆರವನ್ನು ನೀಡಿದಂತವ್ರು ಯಾರು, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಬೇಕಾಗುತ್ತೆ. ಅನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಬಗ್ಗೆ ಪ್ರಶ್ನೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಕೇವಲ ನೀವು ಜರ್ಮನಿಯಲ್ಲೇ ಇದ್ರ ಅಥವಾ ಬೇರೆ ಕಡೆ ಏನಾದ್ರೂ ಪ್ರಯಾಣವನ್ನ ಬೆಳೆಸಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅವರ ಪಾಸ್ಪೋರ್ಟ್ ಬಗ್ಗೆ ಕೂಡ ವೆರಿಫಿಕೇಶನ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಬೇರೆ ಬೇರೆ ಯಾವ ದೇಶಗಳಲ್ಲಿ ಇವರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪಾಸ್ಪೋರ್ಟ್ ನಲ್ಲಿ ಮಾಹಿತಿ ಲಭ್ಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇಷ್ಟೆಲ್ಲ ತನಿಖೆಗಳು ಆದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಮತ್ತೆ ಬೇರೆ ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಬಹುದು. ಕಾರಣ ಏನು ಅಂತ ಹೇಳಿದ್ರೆ, ನೀವು ಯಾರಿಗಾದ್ರೂ ಸಮಸ್ಯೆಯನ್ನ ಕೊಟ್ಟಿದ್ದೀರಾ ಅಥವಾ ಯಾರಿಗಾದ್ರೂ ಸಮಸ್ಯೆ ಮಾಡಿದ್ದೀರಾ ಸಂತ್ರಸ್ತೆಯರಿಗೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಕೇಳುವಂತ ಒಂದು ಸಾಧ್ಯತೆ ಇದೆ. ಆ ಒಂದು ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಒಂದೊಮ್ಮೆ ಆ ರೀತಿಯಾಗಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಏನಾದ್ರೂ ಸ್ವಲ್ಪ ಮಟ್ಟಿಗೆ ಅಂದ್ರೆ ಇಲ್ಲ ಕೊಟ್ಟಿಲ್ಲ ಅನ್ನುವಂತ ಒಂದು ಉತ್ತರವನ್ನೇ ಅವರು ಕೊಡ್ತಾರೆ. ಒಂದೊಮ್ಮೆ ಎಲ್ಲಾದ್ರೂ ಸಣ್ಣ ಪ್ರಮಾಣದಲ್ಲಿ ಒಪ್ಪಿಕೊಂಡ್ರೂ ಕೂಡ ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಏನಿದೆ ಅದು ಇನ್ನೂ ತೀವ್ರವಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸದ್ಯದ ಮಟ್ಟಿಗೆ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನ ಕೂಡ ಈಗಾಗಲೇ ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಟ್ರಾವೆಲ್ ಹಿಸ್ಟ್ರಿ ಏನಿರುತ್ತೆ ಅದರ ಆಧಾರದ ಮೇಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಕಾರಣ ಇಲ್ಲಿ ಪ್ರಜ್ವಲ್ ರೇವಣ್ಣ ಯಾವುದೇ ಕಾರಣಕ್ಕೂ ಕೂಡ ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ, ಪ್ರತಿಯೊಂದಕ್ಕೂ ಕೂಡ ಇಲ್ಲ ಅಥವಾ ಗೊತ್ತಿಲ್ಲ ಅನ್ನುವಂತ ಉತ್ತರವನ್ನೇ ಕೊಡ್ತಾ ಬರ್ತಾರೆ. ಆ ಸಂದರ್ಭದಲ್ಲಿ ಸಾಕ್ಷಿಗಳನ್ನ ಮುಂದಿಡ್ತಾರೆ. ನೀವು ಎಲ್ಲೆಲ್ಲಿಗೆ ಹೋಗಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಸಾಕ್ಷಿಯನ್ನ ಮುಂದಿಟ್ಟು ಅನಂತರದಲ್ಲಿ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಸಭಾ, ಓಕೆ, ಅವ್ರು ಹೋಗಿದ್ದು ಡಿಪ್ಲೊಮ್ಯಾಟಿಕ್ ವೀಸಾ ಮೇಲೆ, ಆ ಪಾಸ್ಪೋರ್ಟ್ ಕೂಡ ರದ್ದಾಗುವಂತಹ ಸಾಧ್ಯತೆಗಳು ಇರುತ್ತಾ? ಯಾಕಂದ್ರೆ ಇವರು ಇಷ್ಟು ದೊಡ್ಡ ಪ್ರಕರಣದಲ್ಲಿ ಬೇಕಾಗಿರುವಂತಹ ಆರೋಪಿ ಆಗಿರೋದ್ರಿಂದ ಯಾವುದಕ್ಕೂ ಕೂಡ ಆನ್ಸರ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರ ಪಾಸ್ಪೋರ್ಟ್ ರದ್ದು ಮಾಡುವಂತಹ ಚಾನ್ಸಸ್ ಪ್ರಕರಣದಲ್ಲಿ ಎಷ್ಟಿದೆ ಪ್ರಜ್ವಲ್? ಖಂಡಿತವಾಗಿಯೂ ಕೂಡ ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ವಿದೇಶಾಂಗ ಸಚಿವಾಲಯಕ್ಕೂ ಕೂಡ ಒಂದು ಪತ್ರವನ್ನ ಬರೆಯಲಾಗಿದೆ. ಅವರ ಒಂದು ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಅವರು ಕೂಡ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೇಳಿದ್ದಾರೆ. ಜೂನ್ 2ನೇ ತಾರೀಕಿನ ಒಳಗಾಗಿ ನಿಮ್ಮ ಪಾಸ್ಪೋರ್ಟ್ ಅನ್ನ ಯಾಕೆ ರದ್ದು ಮಾಡಬಾರದು ಅನ್ನೋದಕ್ಕೆ ನಮಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡಿ ಅಂತ ಒಂದು ಕೇಳಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ವಿವರಣೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಯಾವ ರೀತಿಯ ವಿವರಣೆಯನ್ನ ಕೊಡ್ತಾರೆ
ಅವರು ವಿವರಣೆಯನ್ನ ಕೊಡದೇ ಇದ್ರೆ ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವಂತ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿರುತ್ತೆ. ಈಗಾಗಲೇ ವಿದೇಶಾಂಗ ಸಚಿವಾಲಯದಿಂದ ಕೂಡ ಒಂದು ಪತ್ರವನ್ನ ಬರೆಯಲಾಗಿರುವಂತದ್ದು. ಅದರಲ್ಲೂ ಕೂಡ ಪಾಸ್ಪೋರ್ಟ್ ಪ್ರಾಧಿಕಾರವು ಕೂಡ ಈ ಬಗ್ಗೆ ತನಿಖೆ ವೆರಿಫೈ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರಿಂದ ಒಂದು ಎಕ್ಸ್ಪ್ಲನೇಷನ್ ಅನ್ನ ಪಡಿಬೇಕಾಗುತ್ತೆ. ಆಗ ಅವರು ಪ್ರಮುಖವಾಗಿ ಯಾವ ಒಂದು ವಿಚಾರವನ್ನ ಹೇಳ್ತಾರೆ, ಯಾಕಾಗಿ ನನ್ನ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಾರದು ಅನ್ನೋದ್ರ ಬಗ್ಗೆ ಈಗಾಗಲೇ ಕಾರಣವನ್ನ ಹೇಳಿ ಅನ್ನುವಂತ ಒಂದು ಲೆಟರ್ ಅನ್ನ ಕೂಡ ಕೊಡಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಗಮನಿಸ್ತಾ ಹೋದ್ರೆ ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕಾರಣ, ಒಂದು ಪ್ರಕರಣದ ಆರೋಪಿಯಾಗಿ ಓರ್ವ ಸಂಸದನಾಗಿ 34 ದಿನಗಳ ಕಾಲ ಎಸ್ಐಟಿ ವಿಚಾರಣೆಗೆ ಹಾಜರಾಗದೆ ವಿದೇಶಗಳಲ್ಲಿ ತಲೆಮರೆಸಿಕೊಂಡಿರ್ತಾರೆ ಅಂತ ಹೇಳಿದ್ರೆ ಆ ಒಂದು ಪಾಸ್ಪೋರ್ಟ್ ಅನ್ನ ಯಾಕಾಗಿ ಹಾಗಾದ್ರೆ ನಿಮ್ಗೆ ನೀಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳ್ತಾರೆ. ಆಗ ಯಾವ ರೀತಿಯ ಒಂದು ಉತ್ತರವನ್ನ ಪ್ರಜ್ವಲ್ ರೇವಣ್ಣ ಕೊಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಅವರ ಪಾಸ್ಪೋರ್ಟ್ ರದ್ದಾಗುತ್ತೋ ಅಥವಾ ರದ್ದಾಗಲ್ವೋ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಪ್ರಸ್ತುತವಾಗಿ ಅವರ ಒಂದು ಪಾಸ್ಪೋರ್ಟ್ ರದ್ದಿಗೂ ಕೂಡ ಈಗಾಗಲೇ ಎಲ್ಲಾ ರೀತಿಯ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಕೊಟ್ಟಿರುವಂತಹ ಒಂದು ನೋಟಿಸ್ಗೆ ಏನಿದೆ ಅವರು ಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ನಾನು ಯಾಕೆ ವಿದೇಶಕ್ಕೆ ಹೋದೆ, ಕಾರಣ ಏನಾಗಿತ್ತು, ಈ ಪ್ರಕರಣ ದಾಖಲಾಗೋದಕ್ಕಿಂತ ಮುಂಚೆ ನಾನು ವಿದೇಶಕ್ಕೆ ಹೋಗಿದ್ದೆ, ಆ ರೀತಿಯ ಒಂದು ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ ಯಾವ ಕಾರಣಕ್ಕಾಗಿ ಹೋದೆ, ಯಾವ ಕಾರಣಕ್ಕಾಗಿ ಇಷ್ಟು ದಿನಗಳು ಕಾಲ ಬರಲಿಲ್ಲ, ಅನಂತರದಲ್ಲಿ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ, 7 ದಿನಗಳಲ್ಲಿ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥದ್ದು. ಅದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಕೇಳುವಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ 7 ದಿನದಲ್ಲಿ ಹಾಜರಾಗ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರೆ ಅನಂತರದಲ್ಲಿ ಯಾಕೆ ನೀವು ಹಾಜರಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಕೇಳಬಹುದು. ಆ ಸಂದರ್ಭದಲ್ಲೂ ಕೂಡ ಸರಿಯಾದಂತಹ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡಬೇಕಾಗುತ್ತೆ. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಅವರ ಪಾಸ್ಪೋರ್ಟ್ ರದ್ದಾಗುವಂತಹ ಒಂದು ಸಾಧ್ಯತೆ ದಟ್ಟವಾಗಿರುತ್ತೆ. ಸಭಾ ಇಲ್ಲಿ ರೈಟ್. ಪ್ರಜ್ವಲ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.